व्यासाय भवनाशाय शीशाय गुणराशये हृद्याय शुद्धविद्याय मध्वाय च नमो नमः। तपोविद्या विरक्त्यादि सद्गुणौ भागरानहं वादिराजगुरुन् वन्दे हयग्रीवदयाश्रयान्। श्रीगुरुभ्यो नमः। श्रेयांसि बहुविघ्नानि ಸಂಭವಂತಿ ಕಲೋ ಯುಗೆ ಅಂತ ಪ್ರಸಿದ್ಧವಾದ ಮಾತು. ಈ ಕಲಿಯುಗದಲ್ಲಿ ವಿಘ್ನಗಳು ಬಹಳ. ಒಳ್ಳೆ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಾಗ ಬಹಳ ವಿಘ್ನಗಳು ಬರ್ತದೆ. ಅದರಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ಲಿಕ್ಕೆ ಹೋದಾಗ ವಿಘ್ನಗಳು ಬರುತ್ತೆ. ಕೆಟ್ಟ ಕೆಲಸ ಮಾಡುವವರಿಗೆ ವಿಘ್ನಗಳು ಬರುವುದಿಲ್ಲ. ವಿಘ್ನಗಳು ಬಂದ ಒಳ್ಳೆ ಕೆಲಸ ಅಂತ ಗೊತ್ತಾಗುತ್ತೆ. ಅಂದ್ರೆ ನಾವೇನಾದ್ರೂ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೊರಟ ವಿಘ್ನ ಬಂತು ಅಂತಂದ್ರೆ ನಾವು ಮಾಡ್ತಿರೋ ಕೆಲಸದ ಒಳ್ಳೇದು ಅಂತ ನಮ್ಗೆ ಅವರ ಮನದಟ್ಟಾಗ್ತದೆ. ಇದು ನಮ್ಮ ಗುರು ವಿಶ್ವೋತ್ತಮ ತೀರ್ಥರು ಹೇಳ್ತಾ ಇದ್ರು. ನಾವು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ವಿಘ್ನ ಜಾಸ್ತಿ ಬರ್ತದೆ. ವಿಘ್ನ ಬಂತು ಅಂತ ನಾವು ಮಾಡ್ತಾ ಇರೋದು ಒಳ್ಳೇದು ಅಂತ ಅಂದ್ಕೊಳ್ಬೇಕು ನಾವು ಆವಾಗ ಅಂತ. ಅದಕ್ಕೆ ಶ್ರೇಯಾಂಸಿ ಬಹು ವಿಘ್ನಾನಿ ಸಂಭವಂತಿ ಕಲೋ ಯುಗೆ ಅಂತ. ಹಾಗಾದ್ರೆ ಈ ವಿಘ್ನಗಳ ಪರಿಹಾರ ಹೇಗೆ ಅಂತ ಕೇಳಬೇಕಾದ್ರೆ ವಾದಿರಾಜರು ಒಂದು ಸುಲಭದ ಉಪಾಯವನ್ನು ಹೇಳಿದ್ದಾರೆ ವಿಘ್ನ ಪರಿಹಾರಕ್ಕಾಗಿ. ನಮ್ಮ ದಿನನಿತ್ಯದ ಜೀವನದಲ್ಲಿ ಮಾಡುವಂತಹ ಸತ್ಕರ್ಮಗಳಿಗೆ ವಿಘ್ನಗಳು ಬಂದಾಗ ಪ್ರತಿನಿತ್ಯ ನೀವು ಗಣಹೋಮವನ್ನು ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನಿತ್ಯವೂ ಕೂಡ ಗಣಪತಿ ಯಾಗವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಸುಲಭವಾಗಿ ಒಂದು ಸೂತ್ರಪ್ರಾಯದಲ್ಲಿ ನಮಗೊಂದು ಮಾತನ್ನು ಹೇಳಿದ್ದಾರೆ. ನೀವು ಈ ರೀತಿಯಾಗಿ ಚಿಂತನೆ ಮಾಡಿದ್ರೆ ನಿಮ್ಮ ಎಲ್ಲ ವಿಘ್ನಗಳನ್ನು ಪರಿಹರಿಸಿಕೊಳ್ಬಹುದು. ನೀವು ರಾಜರು ಯುಕ್ತಿ ಮಲ್ಲಿಕ ಹೇಳುವಂತಹ ಒಂದು ದೊಡ್ಡ ಗ್ರಂಥವನ್ನು ರಚನೆ ಮಾಡಿದರು. ಆ ದೊಡ್ಡ ಗ್ರಂಥವನ್ನು ರಚನೆ ಮಾಡಿ ಗ್ರಂಥದ ಅಧ್ಯಯನ ಮಾಡುವವರಿಗೆ ಆ ಗ್ರಂಥದ ಅಧ್ಯಯನ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗಬೇಕು. ನಾವು ಅಂದ್ರೆ ಎಲ್ಲವನ್ನು ಶುರು ಮಾಡ್ತೇವೆ, ಮುಕ್ತಾಯ ಆಗುವುದಿಲ್ಲ ನಮ್ದೆಲ್ಲ. ಅದಕ್ಕೋಸ್ಕರ ರಾಜರು ನಿರ್ವಿಘ್ನವಾಗಿ ಮುಗಿಬೇಕು ಅಂತ ಹೇಳಿ ಗ್ರಂಥದ ಆದಿಯಲ್ಲಿ ಒಂದು ಮಂಗಲಾಚರಣೆಯನ್ನು ಮಾಡ್ತಾರೆ. ಈ ಮಂಗಲಾಚರಣೆ ಕೇವಲ ಯುಕ್ತಿ ಮಲ್ಲಿಕ ಗ್ರಂಥದ ಮಂಗಲಕ್ಕೆ ಮಾತ್ರವಲ್ಲ, ನಮ್ಮ ದಿನನಿತ್ಯದ ಜೀವನಕ್ಕೂ ಕೂಡ ಇದೊಂದು ದೊಡ್ಡ ಮಾಂಗಲ್ಯಕ್ಕೆ ಕಾರಣವಾದಂತಹ ಮಂತ್ರ ಇದು. ಇದು ಕೇವಲ ಒಂದು ಪುಟ್ಟ ಶ್ಲೋಕ ಅಲ್ಲ, ಮಂತ್ರ ಇದು. ರಾಜರೇ ಹೇಳ್ತಾರೆ, ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್ ಆಯುರ್ ವಾಯು ಸುತಪ್ರಿಯ ಭೂಮಿಂತೆ ವಾಮನೋ ದದ್ಯಾತ್ ಅರೀನ್ ಹಂತು ನೃಕೇಸೆ. ಇಷ್ಟೇ, ನೀವು ಇಷ್ಟು ಚಿಂತನೆ ಮಾಡಿದರೆ ಸಾಕು, ನಿಮ್ಮ ಎಲ್ಲ ವಿಘ್ನಗಳು ಪರಿಹಾರ ಆಗ್ತದೆ ಅಂತ. ಸತ್ಕರ್ಮ ಆಚರಣೆ ಮಾಡ್ಲಿಕ್ಕೆ ಏನು ಬೇಕು? ನಿಮಗೆ ಸಂಪತ್ತು ಬೇಕು. ಸಂಪತ್ತು ಇದ್ದಾಗ ಮಾತ್ರ ನಿಮಗೆ ಸತ್ಕರ್ಮದ ಆಚರಣೆಯನ್ನು ಮಾಡ್ಲಿಕ್ಕೆ ಸಾಧ್ಯ. ಸಂಪತ್ತು ಎಂಥದ್ದಾಗಿರಬೇಕು? ಯಾರ್ಯಾರ್ದು ಮನೆ ಹೊಡೆದ ದುಡ್ಡು ತಂದು ನೀವು ಸತ್ಕರ್ಮ ಆಚರಣೆ ಮಾಡ್ಲಿಕ್ಕೆ ಆಗುವುದಿಲ್ಲ. ದೈವಿ ಸಂಪತ್ತಿದ್ದಾಗ ಮಾತ್ರ, ಒಳ್ಳೆಯ ಸಂಪತ್ತು ಭಗವಂತನ ಅನುಗ್ರಹದಿಂದ ಸಂಪಾದಿತವಾದಂತಹ ಸಂಪತ್ತಿದ್ದಾಗ ಮಾತ್ರ ಅಂತಹ ಸಂಪತ್ತಿನಿಂದ ನೀವು ಸತ್ಕರ್ಮವನ್ನು ಮಾಡಿದರೆ ಅವಾಗ ಅದರಿಂದ ನಿಮಗೆ ಪುಣ್ಯ ಬರ್ತದೆ. ಮತ್ತು ಬೇಡದಿರುವಂತಹ ಅನ್ಯ ಮಾರ್ಗದಿಂದ ಗಳಿಸಿದಂತಹ ಸಂಪತ್ತು ಅದು ಸತ್ಕರ್ಮಕ್ಕೆ ವಿನಿಯೋಗ ಆಗುವುದಿಲ್ಲ. ಅದಕ್ಕೂ ಬರೀ ಆಸ್ಪತ್ರೆಗೆ, ಕೋರ್ಟ್ ಕಚೇರಿಗೆ ವಿನಿಯೋಗ ಆಗ್ತಾ ಇರ್ತದೆ ಅದು. ಹಾಗಾಗಿ ನಮ್ಗೆ ಅಂತಹ ಸಂಪತ್ತು ಬೇಡ, ಒಳ್ಳೆಯ ಸಂಪತ್ತು ಕೊಡುವುದು ನಾವು ದೇವರಲ್ಲಿ ಕೇಳಬೇಕು. ಅದಕ್ಕೆ ವಾದಿರಾಜರು ಹೇಳ್ತಾರೆ, ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್. ಶ್ರೀಶನು ನಮಗೆ ಸುಶ್ರಿಯಂ ಒಳ್ಳೆಯ ಸಂಪತ್ತನ್ನು ನೀಡಲಿ ಎಂದು ವಾದಿರಾಜರ ಮೊದಲ ಪ್ರಾರ್ಥನೆಯನ್ನು ಶ್ರೀಶಃ ಸುಶ್ರಿಯಂ ದದ್ಯಾತ್. ಶ್ರೀಶ ಅಂತ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಆ ಶ್ರೀಶ ನಿಮಗೆ ಒಳ್ಳೆಯ ಸಂಪತ್ತನ್ನು ನೀಡಲಿ. ಶ್ರೀಶ ಅಂತ ಯಾಕೆ ಚಿಂತನೆ ಮಾಡಬೇಕು? ಶ್ರೀಪತಿ ಅಂತ ಹೇಳ್ಬೋದಿತ್ತು, ಶ್ರೀಧರ ಅಂತ ಹೇಳ್ಬೋದಿತ್ತು. ವಾದಿರಾಜರ ಯಾಕೆ ಶ್ರೀಶ ಅಂತ ಹೇಳಿದೆವು? ವಾದಿರಾಜರ ಒಂದೊಂದು ಮಾತು ಕೂಡ ಅದು ಅವರ ವಿಶಿಷ್ಟ ಅನುಭವದ ಒಂದು ಮಾತು. ಅದು ವಿಜಯನಗರ ಅರಸರಿಗೆ ದಾರಿದ್ರ್ಯ ಬಂದಾಗ ಶ್ರೀಶೀಷ ಗುಣದರ್ಪಣವನ್ನ ವಾದಿರಾಜರು ಹೇಳಿ ಸಹಸ್ರಾವರ್ತಿ ಬ್ರಾಹ್ಮಣರಿಂದ ಪಾರಾಯಣ ಮಾಡಿಸಿ ಸುವರ್ಣ ವೃಷ್ಟಿ ಮಾಡಿದರು. ಶ್ರೀಶ ಅಂತ ಚಿಂತನೆ ಮಾಡಿದ್ರೆ ಸುವರ್ಣ ವೃಷ್ಟಿ ಆಗ್ತದೆ ಅಂತ ವಾದಿರಾಜರಿಗೆ ಅನುಭವ ಇದೆ. ಅದಕ್ಕೆ ಹೇಳಿದರು, ಸುಲಭವಾಗಿ ಶ್ರೀಶಾಂತ್ ಚಿಂತನೆ ಮಾಡಿ ನಿಮಗೆ ಒಳ್ಳೆಯ ಸಂಪತ್ತನ್ನು ದೇವರು ಕೊಡ್ತಾನೆ. ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್. ಒಳ್ಳೆಯ ಸಂಪತ್ತು ಬಂದ ಮೇಲೆ ನಮಗೆ ಆಯುಷ್ಯ ಇರಬೇಕು, ಆರೋಗ್ಯವೂ ಇರಬೇಕು. ಸಂಪತ್ತು ಬೇಕಾದಷ್ಟುಂಟು ಮನೆಯಲ್ಲಿ, ಸಂಪತ್ತನ್ನು ಅನುಭವಿಸುವ ಯೋಗವೇ ಇಲ್ಲದಿದ್ರೆ, ದೇಹಕ್ಕೆ ನೂರಾರು ರೋಗಗಳು ಬಂದು ಹೋದರೆ, ಅವನಿಗೆ ಸಿಹಿ ತಿನ್ಲಿಕ್ಕಿಲ್ಲ, ಅನ್ನ ಊಟ ಮಾಡ್ಲಿಕ್ಕಿಲ್ಲ, ಬರೀ ಮಾತ್ರೆಯಲ್ಲಿ ಜೀವನ ಮಾಡ್ತಾ ಇರಬೇಕು ಅಂತಾದರೆ ಸಂಪತ್ತು ಗಳಿಸಿ ಪ್ರಯೋಜನ ಏನು? ಸತ್ಕರ್ಮಕ್ಕೆ ಏನು ಪ್ರಯೋಜನ ಇಲ್ಲ ಅಂತ ಆಗ್ತದೆ ಆವಾಗ. ಹಾಗಾಗಿ ಒಳ್ಳೆಯ ಆಯುಷ್ಯ ಬೇಕು, ಒಳ್ಳೆಯ ಆರೋಗ್ಯ ಬೇಕು. ಅದಕ್ಕೆ ಹೇಳಿದ್ರು
ಆಯುಹು ವಾಯುಸುತ ಪ್ರಿಯ, ಒಳ್ಳೆಯ ಆಯುಷ್ಯವನ್ನ ಒಳ್ಳೆಯ ಆರೋಗ್ಯವನ್ನ ವಾಯುಸುತ ಪ್ರಿಯ ಅಂತಂದ್ರೆ ಹನುಮಂತ ದೇವರು, ಆ ಹನುಮಂತ ದೇವರಿಗೆ ಪ್ರಿಯನಾದಂತಹ ರಾಮಚಂದ್ರ ದೇವರು ನೀಡ್ಲಿ ಅಂತ. ವಾಯುಸುತ ಅಂದ್ರೆ ಹನುಮಂತ ದೇವರು, ಹನುಮಂತ ದೇವರಿಗೆ ಪ್ರಿಯರಾದವರು ರಾಮದೇವರು, ರಾಮದೇವರು ನಮಗೆ ಒಳ್ಳೆಯ ಆಯುಷ್ಯವನ್ನ ಒಳ್ಳೆಯ ಆರೋಗ್ಯವನ್ನು ನೀಡಲಿ ಅಂತ. ಇಲ್ಲಿ ಒಂದು ಔಚಿತ್ಯ ಉಂಟು. ಸಾಮಾನ್ಯವಾಗಿ ಆಯುಷ್ಯವನ್ನ ಆರೋಗ್ಯವನ್ನು ನಾವೆಲ್ಲ ಎಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅಂತಂದ್ರೆ ನಾವು ಧನ್ವಂತರಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಧನ್ವಂತರಿ ನಮಗೆ ಒಳ್ಳೆಯ ಆಯುಷ್ಯವನ್ನು ಒಳ್ಳೆಯ ಆರೋಗ್ಯವನ್ನು ನೀಡಲಿ ಅಂತ. ಇದನ್ನೆಲ್ಲ ಬಿಟ್ಟು ವಾದಿರಾಜರು ರಾಮದೇವರು ನೀಡಲಿ ಅಂತ ಹೇಳಿದರು. ಬರೇ ರಾಮದೇವರು ನೀಡಲಿ ಅಂತ ಹೇಳಿಲ್ಲ, ವಾಯುಸುತ ಪ್ರಿಯ ಅಂತ ಹೇಳಿದರು. ಯಾಕೆ ಹೀಗೆ ಹೇಳಿದರು ಅಂತ ಕೇಳಿ ಇಲ್ಲೂ ಒಂದು ಔಚಿತ್ಯ ಉಂಟು. ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಇದಕ್ಕೆ ಸುರತಮ ತೀರ್ಥರು ಹೇಳ್ತಾರೆ ಯಾಕೆ ಹೀಗೆ ಹೇಳಿದರು ಅಂತ. ಈ ರಾಮಾಯಣದ ಯುದ್ಧದ ಪ್ರಸಂಗದಲ್ಲಿ ಎಲ್ಲ ಕಪಿಗಳು ಸತ್ತು ಬಿದ್ದಾಗ ಈ ಹನುಮಂತ ದೇವರು ಸಂಜೀವಿನಿ ಪರ್ವತವನ್ನು ತಂದು ಎಲ್ಲ ಕಪಿಗಳನ್ನು ಎಬ್ಬಿಸಿದ್ರು. ಹಾಗಾಗಿ ಹನುಮಂತ ದೇವರ ಮೂಲಕ ರಾಮಚಂದ್ರನ ಸ್ಮರಣೆಯನ್ನು ಮಾಡಿದರೆ ನಾವೆಲ್ಲ ಸಂಸಾರದಲ್ಲಿ ಸತ್ತು ಬಿದ್ದಿದ್ದೇವೆ, ನಮಗೆ ಒಳ್ಳೆಯ ಆಯುಷ್ಯವನ್ನ ಒಳ್ಳೆಯ ಆರೋಗ್ಯವನ್ನ ಹನುಮಂತ ದೇವರಿಗೆ ಪ್ರಿಯರಾದಂತಹ ರಾಮಚಂದ್ರ ದೇವರು ನೀಡುತ್ತಾರೆ ಹೇಳುವಂತಹ ಚಿಂತನೆ ರಾಜರದ್ದದು. ಹಾಗಾಗಿ ಒಳ್ಳೆಯ ಆರೋಗ್ಯವನ್ನ ಆಯುಷ್ಯವನ್ನು ನೀಡಲಿ ಅಂತ. ಮತ್ತೊಂದು ಏನು ಅಂತ ಕೇಳಿದ್ರೆ, ರಾಮರಾಜ್ಯ ಹೇಗಿತ್ತು ಅಂತ ಕೇಳಿದ್ರೆ, ರಾಮರಾಜ್ಯದಲ್ಲಿ ಯಾರಿಗೂ ಕೂಡ ಅಲ್ಪ ಆಯುಷ್ಯ ಇರಲಿಲ್ಲ. ಯಾರು ಆಯುಷ್ಯ ಮುಗಿಯದೇನೆ ಹಾಗೆ ಮರಣವನ್ನು ಹೊಂದ್ತಾ ಇರಲಿಲ್ಲ, ಪೂರ್ಣಾಯುಷ್ಯವನ್ನು ಹೊಂದಿ ಮರಣವನ್ನು ಹೊಂದ್ತಾ ಇದ್ರು. ಮತ್ತೆ ಯಾರಿಗೂ ರೋಗ ಬರ್ತಾ ಇರ್ಲಿಲ್ಲ, ಎಲ್ಲರೂ ನಿರೋಗಿಗಳಾಗ್ತಾ ಇದ್ರು, ಒಳ್ಳೆಯ ಆರೋಗ್ಯ ಇರುತ್ತಾ ಇತ್ತು. ಹಾಗಾಗಿ ನೀವು ರಾಮರಾಜ್ಯವನ್ನು ಕಲ್ಪಿಸಿಕೊಟ್ಟಂತಹ ರಾಮಚಂದ್ರ ದೇವರ ಸ್ಮರಣೆಯನ್ನು ಮಾಡಿದ್ರೆ ನಿಮ್ಗೆ ಯಾವ ರೋಗವೂ ಬರುವುದಿಲ್ಲ, ಆಯುಷ್ಯು ಪರಿಪೂರ್ಣವಾಗಿರ್ತದೆ ಹೇಳುವ ಚಿಂತನೆಯಲ್ಲಿ ಆಯುಹು ವಾಯುಸುತ ಪ್ರಿಯ, ನಿಮಗೆ ಒಳ್ಳೆಯ ಆಯುಷ್ಯವನ್ನ ಹನುಮಂತ ದೇವರಿಗೆ ಪ್ರಿಯರಾದಂತಹ ರಾಮಚಂದ್ರ ದೇವರು ನೀಡಲಿ ಅಂತ ಹೇಳಿದರು. ಸಂಪತ್ತು ಬಂತು, ಸಂಪತ್ತು ಬಂದ ಮೇಲೆ ಆಯುಷ್ಯ ಬಂತು, ಆರೋಗ್ಯ ಬಂತು. ಇಷ್ಟಾದ ಮೇಲೆ ನಮಗೆ ಇರ್ಲಿಕ್ಕೊಂದು ಒಳ್ಳೆ ಮನೆ ಬೇಕು, ಒಳ್ಳೆಯ ಭೂಮಿ ಬೇಕು ನಮಗೆ. ಯಾರ್ಯಾರದೋ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಈಗಿನ ಕಾಲದಲ್ಲಿ ಬಾಡಿಗೆ ಮನೆಯಲ್ಲಿ ಇರ್ಲಿಕ್ಕೆ ಬಹಳ ಸಮಸ್ಯೆ ಇದೆ. ನೀವು ಮನೆಯಲ್ಲಿ ಅಗಿಷ್ಟಿಗೆ ನಾವು ಅಡಿಗೆ ಮಾಡ್ತೇವೆ ಅಂದ್ರೆ ಬೇಡ ಅಂತಾರೆ. ಮನೆಯಲ್ಲಿ ದೇವ್ರ ಪೂಜೆ ಮಾಡ್ಲಿಕ್ಕಿಲ್ಲ, ಗಂಟೆ ಹೊಡಿಬೇಡಿ ಅಂತಾರೆ, ಮೊಳೆ ಹೊಡಿಬೇಡಿ ಅಂತಾರೆ, ಅದು ಮಾಡ್ಬೇಡಿ ಅಂತಾರೆ, ಇದು ಮಾಡ್ಬೇಡಿ ಅಂತಾರೆ, ಹೋಮ ಮಾಡಬೇಡಿ ಅಂತಾರೆ, ಹೊಗೆ ಆಗಿ ಮನೆಯೆಲ್ಲ ಹೊಗೆ ಆಗುತ್ತೆ ಅಂತಾರೆ. ಸತ್ಕರ್ಮ ಆಚರಣೆ ಮಾಡ್ಲಿಕ್ಕೆ ನಮ್ಗೆ ಸ್ವಾತಂತ್ರ್ಯ ಬೇಕು ಅಂತಂದ್ರೆ ನಮ್ಮದೇ ಸ್ವಂತ ಮನೆ ಇದ್ದಾಗ ಮಾತ್ರ ನಮಗೆ ಸತ್ಕರ್ಮವನ್ನು ಬೇಕಾದ ರೀತಿಯಲ್ಲಿ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳಿದ್ರು ಭೂಮಿಂತೆ ವಾಮನೋದದ್ಯ, ಒಳ್ಳೆಯ ಭೂಮಿ ಬೇಕು ನಮಗೆ ಅಂತ. ಆ ಒಳ್ಳೆಯ ಭೂಮಿಯಲ್ಲಿ ನಾವು ಮನೆ ಕಟ್ಟಿಕೊಂಡು ಇರಬೇಕು. ಭೂಮಿಂತೆ ವಾಮನೋದದ್ಯ ಅಂತ ಒಳ್ಳೆಯ ಭೂಮಿಯನ್ನು ವಾಮನ ಕೊಡ್ಲಿ. ಭೂಮಿಯನ್ನು ಯಾಕೆ ವಾಮನ ಕೊಡ್ಲಿ? ಸಾಮಾನ್ಯವಾಗಿ ಭೂಮಿಗೆ ಸಂಬಂಧಪಟ್ಟಂತೆ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ವರಾಹ ದೇವರನ್ನು ಪ್ರಾರ್ಥನೆ ಮಾಡ್ತೇವೆ. ನಾವು ಮಂತ್ರವೇ ಹಾಗಿದೆ, ಭೂಪತಿತ್ವಮೇ ದೇಹಿ ಅಂತ. ನಮಗೆ ಭೂಪತಿತ್ವವನ್ನು ಕೊಡು ಅಂತ ಹೇಳಿ ನಾವು ವರಾಹ ದೇವರನ್ನ ಪ್ರಾರ್ಥನೆ ಮಾಡೋದು. ಆದರೂ ಎಲ್ಲ ವ್ಯತಿರಿಕ್ತವಾಗಿ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ರಾಮಚಂದ್ರ ದೇವರನ್ನ ಆಯುಷ್ಯ ಕೇಳಿದ್ರು, ಇಲ್ಲಿ ಭೂಪತಿತ್ವವನ್ನು ಕೊಡು ಅಂತ ಹೇಳಿ ಇಲ್ಲಿ ವಾಮನ ದೇವರನ್ನ ಕೇಳ್ತಾ ಇದ್ದಾರೆ. ಯಾಕೆ ಹೀಗೆ ಕೇಳಿದ್ರು? ಇಲ್ಲೂ ಒಂದು ಔಚಿತ್ಯ ಉಂಟು. ದೈತ್ಯರೆಲ್ಲವೂ ಕೂಡ ಎಲ್ಲ ಲೋಕವನ್ನು ಆಕ್ರಮಿಸಿದಾಗ ಭಗವಂತ ವಾಮನನಾಗಿ ಬಂದು ಬಲಿಚಕ್ರವರ್ತಿಯಿಂದ ಎಲ್ಲ ಲೋಕವನ್ನು ಸೆಳೆದು ಅದನ್ನ ದೇವತೆಗಳಿಗೆ ಮತ್ತೆ ವಾಪಸ್ ಕೊಟ್ಟ. ಯಾವಾಗ ಭಗವಂತ ವಾಮನನಾಗಿ ಸೆಳೆದು ಎಲ್ಲವನ್ನು ದೇವತೆಗಳಿಗೆ ಕೊಟ್ಟು ಆಮೇಲೆ ಮತ್ತೆ ಅದನ್ನ ದೈತ್ಯರಿಗೆ ಅಪಹರಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತ. ಅಂದ್ರೆ ಒಂದು ಲಿಟಿಗೇಷನ್ ಪ್ರಾಪರ್ಟಿ ಇದ್ರೆ ನಮ್ಗೆ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಯಾವಾಗ ಭಗವಂತ ವಾಮನನಾಗಿ ಅನುಗ್ರಹ ಮಾಡಿಕೊಟ್ಟ ಮತ್ತೆ ಯಾರು ಅಲ್ಲಿ ಅಕ್ರಮ ಪ್ರವೇಶವನ್ನ ಇಂಟ್ರೆಸ್ಟ್ ಪಾಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ವಾಮನ ದೇವರ ಅನುಗ್ರಹ. ದೇವತೆಗಳು ದೇವಲೋಕಕ್ಕೆ ದೈತ್ಯ ಟ್ರೆಸ್ ಪಾಸ್ ಮಾಡಿ ಹೋದ್ರು, ಅದನ್ನು ಕಿತ್ತುಕೊಂಡು ಮತ್ತೆ ಭಗವಂತ ವಾಮನನಾಗಿ ಬಂದು ಕೊಟ್ಟ. ವಾಮನ ಕೊಟ್ಟ ಮೇಲೆ ಮತ್ತೆ ಯಾರಿಗೂ ಅಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ನಮಗೂ ಕೂಡ ಒಳ್ಳೆಯ ಭೂಮಿ ಸಿಗಬೇಕು ಅಂತಾದ್ರೆ ಅಂತಹ ವಾಮನನನ್ನೇ ನೀವು ಪ್ರಾರ್ಥನೆ ಮಾಡಿ ವಾಮನ ನಮಗೆ ಒಳ್ಳೆಯ ಭೂಮಿಯನ್ನು ಕೊಡ್ಲಿ ಅಂತ ಹೇಳಿ ವಾದಿರಾಜರು ತೋರಿಸಿಕೊಟ್ರು. ಸ್ವಂತ ಮನೆ ಆಯ್ತು. ಸ್ವಂತ ಮನೆಯಲ್ಲಿ ಕೂತು ನಮಗೆ ನೆಮ್ಮದಿಯಲ್ಲಿ ದೇವರ ಪೂಜೆ ಮಾಡ್ಲಿಕ್ಕೆ ಆಗ್ಬೇಕು. ಏನೋ ಮನೆಯಲ್ಲಿ ನಾವು ದೇವ್ರ ಮನೆಯಲ್ಲಿ ಕೂತು ನಾವು ಪೂಜೆ ಮಾಡ್ಲಿಕ್ಕೆ ಕೂತಾಗ ಪಕ್ಕದ ಮನೆಯನ್ನು ಗಲಾಟೆ ಶುರುವಾದ, ನೀವು ಗಂಟೆ ಮಾಡಬೇಡಿ, ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ,
ಅದು ನಾವು ಪೂಜೆ ಕೂತಾಗ ಅವನೇನೋ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿಬಿಟ್ಟ, ನಮಗೆ ದೇವರ ಪೂಜೆ ಕೂತಾಗ ಏನು ವಾಸನೆ ಬರುತ್ತೆ, ನಮ್ಮ ಮನಸ್ಸು ಇನ್ನೆಲ್ಲೋ ಹೋಗುತ್ತೆ, ಮನಸ್ಸಲ್ಲಿ ವಿಕ್ಷಿಪ್ತ ಆಗ್ತದೆ. ಅದಕ್ಕೆ ಹೇಳಿದ್ರು ಅರೀನ್ ಹಂತು ನೃಕೇಸರಿ, ಎಲ್ಲ ಶತ್ರುಗಳನ್ನು ಕೂಡ ನರಸಿಂಹದೇವರು ಪರಿಹಾರ ಮಾಡಲಿ. ಶತ್ರುಗಳಂದ್ರೆ ಯಾರು? ಬಾಹ್ಯ ಶತ್ರುಗಳು, ಆಂತರಿಕ ಶತ್ರುಗಳು, ಎಲ್ಲ ರೀತಿಯ ಶತ್ರುಗಳು ನಮ್ಗೆ ಇರ್ತಾರೆ. ಶತ್ರುಗಳಂದ್ರೆ ಪಕ್ಕದ ಮನೆ ಮಾತ್ರ ಶತ್ರುಗಳಲ್ಲ, ನಮ್ಮೊಳಗೆ ಬೇಕಾದಷ್ಟು ಮಂದಿ ಶತ್ರುಗಳಿದ್ದಾರೆ. ಈ ಶತ್ರುಗಳು ಹೋಗಬೇಕು, ಈ ಶತ್ರುಗಳ ಪರಿಹಾರ ಆಗಬೇಕು ಅಂತ ನಾವೇನ್ ಮಾಡಬೇಕು ಅಂತಂದ್ರೆ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನರಸಿಂಹದೇವರು ನಮ್ಮೆಲ್ಲ ಶತ್ರುಗಳನ್ನು ಪರಿಹಾರ ಮಾಡಿ ಈ ಒಂದು ಸತ್ಕರ್ಮವನ್ನು ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಮಾಡಿ ಕೊಡ್ತಾರೆ. ಹಾಗಾಗಿ ಈ ಒಂದು 4 ರೂಪಗಳನ್ನ, ಭಗವಂತನ 4 ರೂಪಗಳನ್ನ ನಾವು ಪ್ರತಿನಿತ್ಯದಲ್ಲಿ ಕೂಡ ನಾವು ಸ್ಮರಣೆ ಮಾಡ್ತಾ ಇದ್ರೆ ಶ್ರೀಶಸ್ತೆ ಸುಷ್ಯಂ ದದ್ಯಾತ್ ಆಯು ವಾಯುಸುತಪ್ರಿಯ ಭೂಮಿಂತೆ ವಾಮನೋ ದದ್ಯಾತ್ ಅರೀನ್ ಹಂತು ನೃಕೇಸರಿ ಅಂತ ಮಾಡಿದರೆ ಎಲ್ಲ ವಿಘ್ನಗಳು ಪರಿಹಾರ ಆಗಿ ನಮಗೆ ಸಾಧನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು ದೇವರು ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಅಂತ ವಾದಿರಾಜರು ಒಂದು ಸರಳವಾದ ಸೂತ್ರಪ್ರಾಯವಾದಂತಹ ಶ್ಲೋಕದಿಂದ ನಮಗೆ ತೋರಿಸಿಕೊಟ್ಟಿದ್ದಾರೆ, ಹೇಗೆ ವಿಘ್ನಗಳನ್ನು ಪರಿಹರಿಸಿಕೊಳ್ಬೇಕು ಅಂತ. ದೇವರಿಗೆ ನಾವು ಹತ್ರ ಆಗಬೇಕು. ದೇವರಿಗೆ ಹತ್ರ ಆದಾಗ ಮಾತ್ರ ನಾವು ಭಗವಂತ ನಮ್ಮನ್ನ ಸ್ವೀಕಾರ ಮಾಡ್ತಾನೆ. ದೇವರಿಗೆ ಹೇಗೆ ಹತ್ರ ಆಗಬೇಕು? ದೇವರು ಬಯಸುವುದು ಏನು? ಶುದ್ಧವಾದದನ್ನ ಬಯಸ್ತಾನೆ. ಅಂದ್ರೆ ಭಗವಂತನು ಕೂಡ ಅತ್ಯಂತ ಶುದ್ಧ ಸ್ವರೂಪದ ಶುದ್ಧ ತರಹ ಅಂತ ಹೇಳ್ತಾರೆ ರಾಜರು ಹೇಳ್ಬೇಕಾದ್ರೆ. ಅವನು ಅತ್ಯಂತ ಪರಿಶುದ್ಧನಾದ ವ್ಯಕ್ತಿತ್ವ. ಆ ಪರಿಶುದ್ಧನಾದ ವ್ಯಕ್ತಿತ್ವವನ್ನು ನಾವು ಬಯಸಬೇಕು ಅಂತಾದ್ರೆ, ನಮ್ಮೊಳಗೆ ಭಗವಂತ ಬಂದು ನಿಲ್ಲಬೇಕು ಅಂತಾದ್ರೆ ನಮ್ಮ ಮನಸ್ಸು ಕೂಡ ಅಷ್ಟೇ ಪರಿಶುದ್ಧವಾಗಿರಬೇಕು. ಮನಸ್ಸಲ್ಲಿ ಕಲ್ಮಶ ತುಂಬಿಕೊಂಡು ನಾವು ನಾವು ಕರೆದ್ರೆ ದೇವರು ಖಂಡಿತ ನಮ್ಮೊಳಗೆ ಒಂದು ಕುಳಿತುಕೊಳ್ಳುವುದಿಲ್ಲ. ನೀವು ಒಂದು ಕೊಳೆಯಾದಂತಹ ಪಾತ್ರಕ್ಕೆ ಹಾಲನ್ನು ಸುರಿದ್ರೆ ಹಾಲು ಉಳಿತದ? ಹಾಲು ಒಡೆದು ಹೋಗ್ತದೆ. ಯಾವುದು ಲೋಕದಲ್ಲಿರುವಂತಹ ಒಂದು ಹಾಲೇ ಉಳಿಯುವುದಿಲ್ಲ ಅಂತಂದ್ಮೇಲೆ ಭಗವಂತ ಶುದ್ಧನಾದಂತಹ ವ್ಯಕ್ತಿತ್ವ ನಮ್ಮೊಳಗೆ ಒಂದು ನಿಲ್ಲಿಕ್ಕೆ ಸಾಧ್ಯವ? ನಮ್ಮ ಮನಸ್ಸನ್ನು ನೀವು ಪರಿಶುದ್ಧ ಮಾಡಿಕೊಂಡಾಗ ಮಾತ್ರ ಭಗವಂತ ಅಲ್ಲಿ ಬಂದು ವಾಸ ಮಾಡಲಿಕ್ಕೆ ಸಾಧ್ಯ. ಅದನ್ನು ರಾಜರು ಹೇಳ್ತಾರೆ ಅವರ ರುಗ್ನೇಶ್ ವಿಜಯ ಗ್ರಂಥದಲ್ಲಿ. ಯಶೋದೆ ತೊಟ್ಟಿಲನ್ನು ತುಗ್ತಾಳೆ. ತೊಟ್ಟಿಲು ತೂಗಬೇಕಾದ್ರೆ ತೊಟ್ಟಿಲು ಅದು ಮುಂದಕ್ಕೆ ಹಿಂದಕ್ಕೆ ಹೋಗ್ತಾ ಇರ್ತದೆ. ಈ ಹಿಂದಕ್ಕೆ ಮುಂದಕ್ಕೆ ಹೋಗುವಂತಹ ಈ ಒಂದು ಪ್ರಸಂಗದಲ್ಲಿ ಕೂಡ ಭಗವಂತ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ ಅಂತ ರಾಜರು ಅದನ್ನ ಕಂಡು ಹೇಳ್ತಾರೆ. ಕೃಷ್ಣನ ಒಂದೊಂದು ಲೀಲೆಯಲ್ಲಿಯೂ ಕೂಡ ಒಂದೊಂದು ಸಂದೇಶ ಉಂಟು. ಯಶೋದೆ ತೊಟ್ಟಿಲನ್ನು ತೂಗಬೇಕಾದ್ರೂ ಕೂಡ ಅಲ್ಲೊಂದು ಸಂದೇಶ ಉಂಟು. ಅದೇನ್ ಸಂದೇಶ? ತೊಟ್ಟಿಲು ತೂಗಬೇಕಾದ್ರೆ ಏನ್ ಸಂದೇಶ ಅಂತ ಕೇಳಿದ್ರೆ ಅದಕ್ಕೆ ರಾಜರು ಹೇಳ್ತಾರೆ, ಏವೇ ವಿಠ್ಠಲ ಸೇವಕ ಶುಭದೇಹ ತೇಷಾಂ ಸಲಭ್ಯ ಸ್ತುತಿ. ಈ ಒಂದು ತೊಟ್ಟಿಲು ತೂಗಬೇಕಾದ್ರೆ ಒಮ್ಮೆ ಮುಂದಕ್ಕೆ ಬರ್ತದೆ, ಒಮ್ಮೆ ಹಿಂದಕ್ಕೆ ಬರ್ತದೆ. ಏವೇ ವಿಠ್ಠಲ ಸೇವಕ ಶುಭದೇಹ, ಯಾರು ವಿಠ್ಠಲನ ಭಗವಂತನ ಸೇವಕರಂತ ಇದ್ದಾರೋ ಅವರದ್ದು ಮನಸ್ಸು ಶುದ್ಧವಾಗಿರ್ತದೆ. ಶುದ್ಧವಾದ ಮನಸ್ಸುಳ್ಳಂತಹ ಭಗವದ್ ಭಕ್ತರಿಗೆ ಭಗವಂತ ಸಹಜವಾಗಿ ತಾನಾಗಿ ಹತ್ರ ಬರ್ತಾನೆ ಅನ್ನೋದನ್ನ ಆ ತೊಟ್ಟಿಲು ಹತ್ರ ಬರುವಾಗ ತೋರಿಸ್ತಾ ಉಂಟಂತೆ. ಅನ್ಯೇಷಾಮಿಹಿ ದೂರಗಃ, ಯಾರು ಭಗವಂತನನ್ನು ದ್ವೇಷ ಮಾಡ್ತಾರೋ ಅಂತವರಿಗೆ ನಾನು ದೂರವಾಗಿದ್ದೇನೆ ಅಂತೇಳಿ ತೊಟ್ಟಿಲು ದೂರ ಹೋಗುವಾಗ ತೋರಿಸ್ತಾನಂತೆ. ಹಾಗಾಗಿ ನಾವು ತೊಟ್ಟಿಲನ್ನು ತೂಗಬೇಕಾದ್ರೆ ದೂಡಬಾರದು, ನಾವು ತೊಟ್ಟಿಲನ್ನು ಎದುರಿಗೆ ಸೆಳೀಬೇಕು. ದೇವರು ನಮ್ಮ ಹತ್ರಕ್ಕೆ ಬರಲಿ ಅಂತ ಹೇಳ, ದೇವರನ್ನ ತೊಟ್ಟಿಲಲ್ಲಿ ಕೂಡಿಸಿ ನಾವು ದೇವರನ್ನು ದೂಡಬಾರ್ದು. ಅಂದ್ರೆ ದೇವರ ಹತ್ರಕ್ಕೆ ಬರಬೇಕು ಅಂತ ಅನ್ನುವ ಸಂದೇಶವನ್ನು ನಮ್ಗೆ ಭಗವಂತ ಈ ಪ್ರಸಂಗದಲ್ಲಿ ತೋರಿಸಿಕೊಡ್ತಾ ಇದ್ದಾನೆ ಅಂತ ಹೇಳಿ ಈ ಯಶೋದೆ ತೊಟ್ಟಿಲನ್ನು ತೂಗುವ ಸಂದರ್ಭವನ್ನು ಇಟ್ಟುಕೊಂಡು ವಾದರಾಜರು ವರ್ಣನೆ ಮಾಡ್ತಾರೆ. ಇದಕ್ಕೊಂದು ಸಂವಾದಿಯಾಗಿ ಒಂದು ಕಥೆ ಉಂಟು ಗರ್ಗ ಸಂಹಿತೆಯಲ್ಲಿ, ಕೃಷ್ಣನ ಕಥೆ. ದೇವರು ಯಾವಾಗ ಶುದ್ಧವಾದ ಮನಸ್ಸಿಂದ ಅವನನ್ನು ಪ್ರಾರ್ಥನೆ ಮಾಡ್ತಾರೋ, ಅವನನ್ನು ಸೇವಿಸ್ತಾರೋ, ಆವಾಗ ಅವನು ಒಲಿತಾನೆ ಹೇಳಲಿಕ್ಕೆ. ಕೃಷ್ಣ ಆವಾಗ ಇನ್ನು 3 ವರ್ಷದ ಮಗು, ಮನೆಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಹಾಕಿಕೊಂಡು ಮನೆಯ ಅಂಗಳದಲ್ಲಿ ಆಟ ಆಡ್ತಾ ಇದ್ದ. ಮನೆಯಲ್ಲಿ ನಂದಗೋಪ ಮಹಾರಾಜ ಹಾಗೂ ಯಶೋಧಾದೇವಿ ಇರಲಿಲ್ಲ.
ಕೃಷ್ಣ ಒಬ್ಬನೇ ಮನೆಯಲ್ಲಿ ಇದ್ದ. ಅಂತಹ ಸಂದರ್ಭದಲ್ಲಿ ಮನೆಯ ಮುಂದೆ ದಾರಿಯಲ್ಲಿ ಒಬ್ಬಳು ಮುದುಕಿ ಬುಟ್ಟಿಯಲ್ಲಿ ಹಣ್ಣನ್ನು ಇಟ್ಕೊಂಡು ಮಾರಾಟ ಮಾಡ್ಕೊಂಡು ಹೋಗ್ತಾ ಇದ್ಲು. ಹಣ್ಣು ಬೇಕಾ ಅಂತ ಕೇಳ್ಕೊಂಡು ಹೋಗ್ತಾ ಇದ್ಲು. ಈ ಸಂದರ್ಭದಲ್ಲಿ ಕೃಷ್ಣನಿಗೆ ಹಣ್ಣು ತಿನ್ನಬೇಕು ಅಂತ ಆಸೆ ಆಯ್ತು. ಅದ್ರ ಹಣ್ಣು ತಿನ್ನಬೇಕು ಅಂತ ಆಸೆ ಆಯ್ತು. ಅದು ಮನೆಯಲ್ಲಿ ಹಣ್ಣು ತೆಗೆಸಿಬಿಡುವವರು ಯಾರೂ ಇಲ್ಲ, ಕೃಷ್ಣ ಒಬ್ಬನೇ ಇದ್ದಾನೆ. ಈಗ ಹಣ್ಣು ಖರೀದಿ ಮಾಡಬೇಕಾದ್ರೆ ಏನಾದರೂ ಒಂದು ವಸ್ತುವನ್ನು ಕೊಟ್ಟು ಖರೀದಿ ಮಾಡಬೇಕು. ಆ ಕಾಲದಲ್ಲಿ ಈಗಿನ ದುಡ್ಡೆಲ್ಲ ಇರಲಿಲ್ಲ. ಯಾವುದೋ ಒಂದು ಮನೆಯಲ್ಲಿ ಇರುವಂತಹ ವಸ್ತುವನ್ನ ಕೊಟ್ಟು ಕ್ರಯ ವಿಕ್ರಯ ಮಾಡ್ಕೊಳ್ಬೇಕು ಅಂತ ಹೇಳಿ ಮನೆಗೆ ಹೋದ, ಶೋರೂಮಿಗೆ ಹೋದ. ಅಲ್ಲಿ ಒಂದು ಅಕ್ಕಿಯ ಮೂಟೆ ಇತ್ತು. ಒಂದು ಹಿಡಿ ಅಕ್ಕಿ ಕೊಟ್ಟು ಹಣ್ಣನ್ನು ಖರೀದಿ ಮಾಡುವ ಅಂತ ಹೇಳಿ ಕೃಷ್ಣ ಒಂದು ಹಿಡಿ ಅಕ್ಕಿಯನ್ನು ಕೈಯಲ್ಲಿ ಹಿಡ್ಕೊಂಡು ಬಂದ. ಸ್ಟೋರೂಮಿಂದ ಹಿಡ್ಕೊಂಡು ಬಂದ, ಮನೆಯಿಂದ ಹೊರಕ್ಕೆ ಬಂದ. ಅಂಗಳಕ್ಕೆ ಬರಬೇಕಾದ್ರೆ ಅಕ್ಕಿ ಎಲ್ಲ ಚೆಲ್ಲಿ ಹೋಯ್ತು. ಅಜ್ಜಿ ಕೈಯಲ್ಲಿ ಈ ಕೊಟ್ರೆ ಏನು ಅಕ್ಕಿನೇ ಬರಲಿಲ್ಲ. ಅಜ್ಜಿ ನೋಡಿದ್ಲು, ಮಗು ಬಂದು ಕೇಳ್ತಾ ಇದೆ, ಹಣ್ಣು ಬೇಕು ಅಂತ ಕೇಳ್ತಾ ಇದೆ ಅಂತ ಹೇಳಿ ತನ್ನ ಬುಟ್ಟಿಯಲ್ಲಿದ್ದಂತಹ ಅಷ್ಟೂ ಹಣ್ಣನ್ನು ತೆಗೆದು ಕೃಷ್ಣನ ಕೈಯಲ್ಲಿ ಇಟ್ಲು. ಕೃಷ್ಣ ಹಣ್ಣನ್ನು ಸ್ವೀಕಾರ ಮಾಡಿದ. ಅಜ್ಜಿಯ ಮನಸ್ಸು ಬಹಳ ಶುದ್ಧವಾಗಿತ್ತು. ಆ ಮಗು ಬಂದು ಕೇಳ್ತಾ ಉಂಟು ಅಂತ ಹೇಳಿ ಬಹಳ ಪ್ರೀತಿಯಿಂದ ಕೊಟ್ಟರು. ಕೃಷ್ಣ ಹಣ್ಣನ್ನು ಸ್ವೀಕಾರ ಮಾಡಿದ. ಇಲ್ಲಿ ನೋಡಿ, ಕೃಷ್ಣ ಹಣ್ಣನ್ನು ಸ್ವೀಕಾರ ಮಾಡಿ ತೆಗೆದುಕೊಂಡು ಹೋದ. ತೆಗೆದುಕೊಂಡು ಹೋಗಬೇಕಾದ್ರೆ ಹಣ್ಣು ಚೆಲ್ಲಿಲ್ಲ. ಆ ಹಣ್ಣನ್ನು ಗಟ್ಟಿಯಾಗಿ ಇಟ್ಕೊಂಡ. ಅಕ್ಕಿ ಕಾಳು ತರಬೇಕಾ ಚೆಲ್ಕೊಂಡು ಬಂದ. ಹಣ್ಣು ತಗೊಂಡು ಹೋಗ್ಬೇಕಾದ್ರೆ ಹಣ್ಣನ್ನು ಚೆಲ್ಲಿಲ್ಲ. ತೆಕೊಂಡು ಹೋಗಿ ಹಣ್ಣು ತಿಂದ. ಅಜ್ಜಿ ಅಲ್ಲಿಂದ ಹಣ್ಣಿನ ಬುಟ್ಟಿಟ್ಕೊಂಡು ಮತ್ತೆ ಮುಂದಿನ ಮನೆಗೆ ಹಣ್ಣು ಬೇಕಾ ಅಂತ ಕೇಳ್ಕೊಂಡು ಮುಂದಕ್ಕೆ ಹೋದ್ಲು. ಮುಂದಿನ ಮನೆಗೆ ಹೋಗಿ ಹಣ್ಣನ್ನು ಬುಟ್ಟನ್ನು ಇಳಿಸ್ತಾರೆ, ಹಣ್ಣನ್ನು ಮಾರಾಟ ಮಾಡ್ಲಿಕ್ಕೆ ಅಂತ ಹೇಳಿ. ಹಣ್ಣಿನ ಬುಟ್ಟಿಯಲ್ಲಿ ಹಣ್ಣಿಲ್ಲ. ಆ ಹಣ್ಣಿನ ಬದಲಾಗಿ ಅದರಲ್ಲಿ ಮುತ್ತುರತ್ನ ತುಂಬಿಕೊಂಡು ಬಿಟ್ಟಿದೆ. ಇದು ಕೃಷ್ಣ ಅಜ್ಜಿಗೆ ಮಾಡಿದ ಅನುಗ್ರಹ. ಶುದ್ಧವಾದ ಮನಸ್ಸಿನಿಂದ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಕ್ಕೆ ಭಗವಂತ ಅವಳಿಗೆ ಮುತ್ತುರತ್ನಗಳನ್ನೇ ಕಲ್ಪಿಸಿಕೊಟ್ಟ. ಈ ಪ್ರಸಂಗ ಇಲ್ಲಿಗೆ ಮುಗಿತು. ಈ ಪ್ರಶ್ನೆ ಏನು ಅಂತ ಕೇಳಿದರೆ, ಕೃಷ್ಣ ಯಾಕೆ ಅಕ್ಕಿ ಚೆಲ್ಲಿದ ಅಂತ. ಹಾಗಾದ್ರೆ ಕೃಷ್ಣನಿಗೆ ಒಂದು ಅಕ್ಕಿ ತೆಗೆದುಕೊಂಡು ಹೋಗ್ಲಿಕ್ಕೂ ಆಗ್ಲಿಲ್ವಾ? ಅದೇ ಹಣ್ಣನ್ನು ಸ್ವೀಕಾರ ಮಾಡಿದಾಗ ಹಣ್ಣನ್ನು ಚೆಲ್ಲಿಲ್ಲ, ಅಕ್ಕಿ ಮಾತ್ರ ಚೆಲ್ಲಿದೆ. ಯಾಕೆ ಹೀಗೆ ಅಂತ ಹೇಳಬೇಕಾದ್ರೆ ಇದಕ್ಕೆ ಗರ್ಗ ಸಮಿತಿಯಲ್ಲಿ ಉತ್ತರವನ್ನು ಕೊಡ್ತಾರೆ. ಯಾಕೆ ಹೀಗಾಯ್ತು? ಕೃಷ್ಣ ಮಾಡಿದಲ್ಲ. ಈ ಪ್ರಸಂಗದಲ್ಲಿ ಕೃಷ್ಣನ ತಪ್ಪಿಲ್ಲ ಅಂತ. ಪ್ರತಿಯೊಂದು ಅಕ್ಕಿ ಕಾಳಿನಲ್ಲಿಯೂ ಕೂಡ ಜೀವಕೋಶಗಳಿದ್ದಾವೆ, ಅನೇಕ ಜೀವಕೋಶಗಳಿದ್ದಾವೆ. ಈ ಎಲ್ಲ ಜೀವಕೋಶಗಳಿಗೆ ಅನಿಸಿದಂತೆ ನಾವು ಕೃಷ್ಣನ ಸಂಘವನ್ನು ಬಿಡಬಾರದು, ಕೃಷ್ಣನ ಸಂಬಂಧ ನಮಗೆ ಎಂದೆಂದಿಗೂ ಹೋಗಬಾರದು. ಕೃಷ್ಣ ನಮ್ಮನ್ನ ಕೈ ಎತ್ತಿ ಅಜ್ಜಿ ಕೈಯಲ್ಲಿ ಕೊಟ್ಟು ಬಿಟ್ಟರೆ ನಮಗೆ ಕೃಷ್ಣನ ಸಂಬಂಧ ಬಿಟ್ಟು ಹೋಯ್ತು. ಹಾಗಾಗಿ ನಾವು ಏನಿದ್ರು ಕೃಷ್ಣನ ಅಂಗಳದಲ್ಲೇ ಇರಬೇಕು, ಕೃಷ್ಣನ ಸಂಬಂಧದಲ್ಲೇ ಇರಬೇಕು ಅಂತ ಹೇಳಿ ಆ ಅಕ್ಕಿ ಕಾಳಲ್ಲಿರುವಂತಹ ಜೀವಕೋಶಗಳೆಲ್ಲ ಎನಿಸಿಕೊಳ್ಳುವಂತೆ ತಾವು ಅಲ್ಲೇ ಬಿದ್ದು ಹೋದುವಂತೆ. ನಾವು ಕೃಷ್ಣನ ಸಂಘವನ್ನು ಬಿಡಬಾರದು ಅಂತೇಳಿ ಕೃಷ್ಣ ಕೈಯಿಂದ ಜಾರಿ ಬಿಟ್ಟುವಂತ, ಅಲ್ಲಿ ನಾವು ಇಲ್ಲೇ ಇರಬೇಕು, ಅಜ್ಜಿ ಕೈಗೆ ಹೋಗಬಾರದು ಅಂತ. ಹಾಗಾಗಿ ಕೃಷ್ಣ ಬೇಕು ಅಂತ ಅಕ್ಕಿ ಚೆಲ್ಲಿದ್ದಲ್ಲ, ಅಕ್ಕಿ ಕಾಳುಗಳೇ ಎಲ್ಲಿ ಜಾರಿ ಹೋದವು, ಅಲ್ಲೇನ ಇದ್ರೆ ನಾವು ಕೃಷ್ಣನ ಅಂಗಳದಲ್ಲೇ ಇರ್ತೇವೆ ಅಂತ, ಬೇರೆಯವರ ಮನೆಗೆ ಹೋಗುವುದಿಲ್ಲ ಅಂತ. ಈ ಹಣ್ಣನ್ನು ಸ್ವೀಕಾರ ಮಾಡಿದ. ಹಣ್ಣು ಯಾಕೆ ಬೀಳಲಿಲ್ಲ ಅಂತ ಕೇಳಿದ್ರೆ, ಆ ಹಣ್ಣಲ್ಲಿರುವಂತಹ ಜೀವಕೋಶಗಳು ಅಂದುಕೊಂಡುವಂತೆ ನಾವು ಕೃಷ್ಣನ ಸಂಘದಲ್ಲೇ ಯಾವತ್ತಿರಬೇಕು ಅಂತ ಹೇಳಿ, ಹಾಗಾಗಿ ಆ ಹಣ್ಣುಗಳು ಬೀಳಲಿಲ್ಲ ಅಂತ ಹೇಳಿ ಗರ್ಗ ಸಮಿತಿಯಲ್ಲಿ ಇದಕ್ಕೆ ಹೇಳಿದಂತಹ ಉತ್ತರ. ದೇವರ ಸಂಬಂಧವನ್ನೇ ಬಯಸಬೇಕು. ಯಾವತ್ತೂ ನಾವು ದೇವರ ಸಂಬಂಧವನ್ನು ಬಯಸಬೇಕಾದ್ರೆ ನಮ್ಮ ಮನಸ್ಸು ಕೂಡ ಪರಿಶುದ್ಧವಾಗಿರಬೇಕು. ಶುದ್ಧವಾದ ಮನಸ್ಸಿನಿಂದ ಭಗವಂತನನ್ನು ಧ್ಯಾನಿಸಿದಾಗ ಮಾತ್ರ ಭಗವಂತ ನಮಗೆ ಒಲಿದು ಬರ್ತಾನೆ, ನಮ್ಮೊಳಗೆ ಒಂದು ನಿಲ್ತಾನೆ, ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಅಂತಹ ಸಂದೇಶವನ್ನು ಕೃಷ್ಣ ಮೇಲೆ ಲೀಲೆಗಳೇ ತೋರಿಸಿಕೊಟ್ಟಿದ್ದಾನೆ. ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನಮ್ಮ ಕೃಷ್ಣ ಅವರು ಕೂಡ ಹಾಗೆ ಕೃಷ್ಣನ ಕಥೆ ಹೇಳ್ತಾ ಇದ್ದಾರೆ. ಅದಕ್ಕೆ ಕೃಷ್ಣ ಅದು 3 ವರ್ಷದ ಕೃಷ್ಣ, ದೊಡ್ಡ ಕೃಷ್ಣ ಅಂತೆ. ಅವರು ಪರಿಶುದ್ಧವಾದ ವ್ಯಕ್ತಿತ್ವ. ಹಾಗಾಗಿ ಇವತ್ತು ವರಾಹದೇವರು, ಹೈಗ್ರೀವ ದೇವರು, ರಾಜರು ನಿಮ್ಮ ಮನೆಗೆ ಅವರಾಗಿ ಬಂದಿದ್ದಾರೆ. ಇನ್ನೊಂದು ಕೃಷ್ಣ ಅವತಾರ ಆಗ್ಲಿಕ್ಕೆ ಇನ್ನು ಕೃಷ್ಣ ಅವತಾರ ಆಗ್ಲಿಕ್ಕಿದೆ ಅಂತ. ನಂದಗೋಕುಲ ರಾಜರ ಪೂರ್ಣಾನುಗ್ರಹ ಇರ್ಲಿ, ಈ ಮನೆ ನಂದಗೋಕುಲ ಆಗ್ಲಿ. ಈಗಾಗಲೇ ಗೋಕುಲ ಆಗಿದೆ, ಮಕ್ಕಳೆಲ್ಲ ಓಡಾಡ್ತಾ ಇರಬೇಕು.
ರಾಜರ ಭೂತರಾಜರ ವಿಶೇಷ ಅನುಗ್ರಹ ಆಗಲಿ ಅಂತೇಳಿ ನಾವು ದೇವರು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀವಿ. ಕೃಷ್ಣ ಮಠದ ಹೆಸರು ಕೃಷ್ಣ ಮಠ